ಸ್ವಾಗತ. 3ನೇ ಎಪಿಸೋಡ್ ವೆಯ್ಟ್ ಲಾಸ್ ಮತ್ತು ಸ್ಟ್ರೆಂತ್ ಚಾಲೆಂಜ್. ನಿಮ್ಮ ಕಾಲುಗಳು ಹಿಪ್ಪಷ್ಟು ಅಗಲ ಸೆಪರೇಟ್ ಮಾಡಿ, ಕೈ ಮುಂದೆ ತಗೊಳ್ಳಿ, ಸ್ವಲ್ಪ ಮಂಡಿನ ಬೆಂಡ್ ಮಾಡಿ, ಹಿಪ್ಸನ್ನು ಹಿಂದೆ ತಗೊಳ್ಳಿ. ಈಗ ಕೈಗಳನ್ನು ಬಲದಿಂದ ಎಡಕ್ಕೆ ಮೂವ್ ಮಾಡಿ, ಟ್ವಿಸ್ಟ್ ಮಾಡೋ ಹಾಗೆ. ತಲೆ ಕೂಡ ಕೈಗಳ ಜೊತೆ ತಿರುಗಲಿ. ಇದನ್ನು ರಿಲ್ಯಾಕ್ಸ್ ಆಗಿ ಮಾಡಿ. ಕುತ್ತಿಗೆ ಭುಜಗಳನ್ನು ಟೈಟ್ ಮಾಡಬೇಡಿ, ಈಸಿಯಾಗಿ ಎಂಜಾಯ್ ಮಾಡ್ಕೊಳ್ತಾ ಮಾಡಿ. ಇದರಿಂದ ನಮ್ಮ ಭುಜಗಳು, ಕುತ್ತಿಗೆ ಮತ್ತು ನಮ್ಮ ಅಪ್ಪರ್ ಬಾಡಿ ರಿಲೀಸ್ ಆಗುತ್ತೆ, ಎನರ್ಜಿ ಫ್ಲೋ ಆ್ಯಕ್ಟಿವೇಟ್ ಆಗುತ್ತೆ, ಲಿಂಫ್ಯಾಟಿಕ್ ಫ್ಲೋ ಜಾಸ್ತಿ ಆಗುತ್ತೆ. ಟ್ವಿಸ್ಟ್ ಮಾಡೋದ್ರಿಂದ ಹೊಟ್ಟೆ ಟೋನ್ ಆಗುತ್ತೆ, ಕ್ರಂಚ್ ಏನು ಬೇಡ. ಈ ಚಲನೆಗಳು ನೋಡೋಕ್ಕೆ ಸಿಂಪಲ್ ಬಟ್ ಅಷ್ಟೇ ಪರಿಣಾಮಕಾರಿ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ. ದೊಡ್ಡ ಬದಲಾವಣೆಗಳು ಚಿಕ್ಕ ಅಭ್ಯಾಸಗಳನ್ನು ಮರಳಿ ಮಾಡಿದಾಗ ಆಗುತ್ತೆ. ಅದೇ ಪೊಸಿಷನಲ್ಲಿ ಇರಿ. ಇನ್ಹೇಲ್ ಕೈಗಳನ್ನು ಮೇಲೆ, ಎಕ್ಸ್ಹೇಲ್ ಕೆಳಗೆ ಮೂವ್ ಮಾಡಿ. ಹಸ್ತಗಳು ಒಂದಕ್ಕೊಂದು ಎದುರಾಗಿರಲಿ. ಭುಜಗಳನ್ನು ಟೈಟ್ ಮಾಡಬೇಡಿ, ಹೊಟ್ಟೆ ಸ್ವಲ್ಪ ಒಳಗೆ ಇಟ್ಕೊಳ್ಳಿ. ಉಸಿರಿನ ಜೊತೆ ಚಲಿಸಿ, ಈಸಿಯಾಗಿ ಮೂವ್ ಮಾಡಿ. ರಕ್ತ ಸಂಚಾರ, ಪ್ರಾಣ ಸಂಚಾರ ಹೆಚ್ಚಾಗುತ್ತೆ. ಕಷ್ಟವಾದ ಎಕ್ಸಸೈಸ್ ಮಾಡಿದರೆ ಮಾತ್ರ ರಿಸಲ್ಟ್ ಸಿಗುತ್ತೆ ಅಂತಲ್ಲ. ಸಿಂಪಲ್ ಎಕ್ಸಸೈಸ್ ತುಂಬ ಪರಿಣಾಮಕಾರಿ, ಆದರೆ ರೆಗ್ಯುಲರ್ ಆಗಿ ಮಾಡಬೇಕು. ಮತ್ತು ಅದೇ ಪೊಸಿಷನಲ್ಲಿ ಇರಿ. ಹಸ್ತಗಳು ಮೇಲಕ್ಕೆ ತೋರ್ತಾ ಇರಲಿ. ಇನ್ಹೇಲ್ ಕೈಗಳನ್ನು ಅಗಲ ಮಾಡಿ, ಚೆಸ್ಟನ್ನು ಓಪನ್ ಮಾಡಿ. ಎಕ್ಸ್ಹೇಲ್ ಮಧ್ಯಕ್ಕೆ ತನ್ನಿ. ಹೊಟ್ಟೆ ಸ್ವಲ್ಪ ಟೈಟ್ ಇಟ್ಕೊಳ್ಳಿ. ಫೋರ್ಸ್ ಹಾಕಿ ಸ್ಟ್ರೆಚ್ ಮಾಡಬೇಡಿ, ಈಸಿಯಾಗಿ ಮಾಡಿ. ಇದು ಚೆಸ್ಟನ್ನು ಓಪನ್ ಮಾಡುತ್ತೆ, ಉಸಿರಾಟ ಸುಲಭ ಆಗುತ್ತೆ. ಪ್ರತಿ ಓಪನ್ ಸ್ಟ್ರೆಚ್ ಹೊಸ ಶಕ್ತಿ ತರುತ್ತೆ. ದೇಹವನ್ನು ಓಪನ್ ಮಾಡಿದರೆ ಮನಸ್ಸು ಕೂಡ ಲೈಟ್ ಆಗುತ್ತೆ. ನಿಮ್ಮ ಯೋಗ ಮ್ಯಾಟ್ನ ಕೊನೆಗೆ ಬನ್ನಿ. ಇನ್ಹೇಲ್, ಎಕ್ಸ್ಹೇಲ್ ಮುಂದೆ ಬೆಂಡ್ ಆಗಿ. ಇನ್ಹೇಲ್ ಕೈಗಳನ್ನು ಚಲಿಸುತ್ತಾ ಪ್ಲ್ಯಾಂಕ್ಗೆ ಬನ್ನಿ. ಎಕ್ಸ್ಹೇಲ್ ಹಿಂದೆ ಹೋಗಿ. ಇನ್ಹೇಲ್ ನಿಂತ ಸ್ಥಿತಿಗೆ ಬನ್ನಿ. ಇದನ್ನು ಕೆಲವು ಬಾರಿ ರಿಪೀಟ್ ಮಾಡೋಣ. ಎಕ್ಸ್ಹೇಲ್ ಮುಂದೆ ಬಾಗಿ, ಹಿಪ್ನಿಂದ ಮಡಚಿ, ಮಂಡಿಗಳು ಸಡಿಲವಾಗಿರಲಿ. ಇನ್ಹೇಲ್ ಪ್ಲ್ಯಾಂಕ್ಗೆ ಬನ್ನಿ. ಹಿಪ್ಸನ್ನು ಕೆಳಗೆ ಡ್ರಾಪ್ ಮಾಡಬೇಡಿ, ನೇರವಾಗಿರಲಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಮುಂದೆ ಬಾಗಿ. ಇನ್ಹೇಲ್ ಪ್ಲ್ಯಾಂಕ್ಗೆ ಬನ್ನಿ. ಪ್ಲ್ಯಾಂಕ್ನಲ್ಲಿ ಹೊಟ್ಟೆ ಬಿಗಿಯಿರಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಮುಂದೆ ಬಾಗಿ. ಇನ್ಹೇಲ್ ಪ್ಲ್ಯಾಂಕ್ಗೆ ನಿಧಾನವಾಗಿ ಸಾಗಿ. ಎಕ್ಸ್ಹೇಲ್ ಹಿಂದೆ, ಉಸಿರಿನ ಜೊತೆ ಮೂವ್ ಆಗಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಮುಂದೆ ಬಾಗಿ. ಇದು ಹೊಟ್ಟೆ, ಕೈ, ತೊಡೆಗಳ ಬೊಜ್ಜು ಕರಗಿಸುತ್ತೆ. ಇನ್ಹೇಲ್ ಪ್ಲ್ಯಾಂಕ್ಗೆ ಬನ್ನಿ. ಇದು ಕೋರ್ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಮುಂದೆ ಬಾಗಿ. ಇನ್ಹೇಲ್ ಪ್ಲ್ಯಾಂಕ್ಗೆ ಬನ್ನಿ. ಇದು ತೂಕ ಕಡಿಮೆ ಮಾಡೋಕ್ಕೆ ಒಂದು ಉತ್ತಮವಾದ ಫ್ಲೋ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಮುಂದೆ ಬಾಗಿ. ಆ ಥರ ಬೇಡ, ಉಸಿರಿನೊಂದಿಗೆ ಮೂವ್ ಆಗಿ. ಫ್ಯಾನ್ಸಿ ಜಿಮ್ ಬೇಡ, ನಿಮ್ಮ ಮ್ಯಾಟ್ ಮತ್ತು ನಿಮ್ಮ ಉಸಿರಷ್ಟೇ ಸಾಕು. ಪ್ಲ್ಯಾಂಕ್ಗೆ ಬನ್ನಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮೇಲೆ. ಹೀಗೆ ಉಸಿರಿನೊಂದಿಗೆ ರಿಪೀಟ್ ಮಾಡಿ. ಆದರೆ ನೀವು ಯಾವ ವ್ಯಾಯಾಮ ಮಾಡಿದ್ರೂ ಮೊದಲು ನಿಮ್ಮ ದೇಹಕ್ಕೆ ಹೇಗೆ ಫೀಲ್ ಆಗ್ತಾ ಇದೆ ಅದು ಗಮನ ಕೊಡಬೇಕು. ನಿಮ್ಮ ದೇಹವೇ ನಿಮ್ಮ ಮೊದಲ ಗುರು, ಆದ್ದರಿಂದ ಮೊದಲು ಅದರ ಮಾತು ಕೇಳಿ. ಈಗ ಕೈಗಳನ್ನು ಸಡಿಲ ಮಾಡ್ಕೊಳ್ಳಿ, ಆರಾಮಾಗಿ ಮೂವ್ ಮಾಡಿ. ನಿಮ್ಮ ಭುಜಗಳಲ್ಲಿ, ರೆಸ್ಟಲ್ಲಿ ಆಗಿರೋ ಟೆನ್ಷನನ್ನು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಮೊಣಕೈಗಳನ್ನು ಆರಾಮಾಗಿ ಮೂವ್ ಮಾಡಿ, ಫ್ಲಾಪ್ ಮಾಡಿ. ನಿಮ್ಮ ಕೈ ಮೇಲೆ ಮತ್ತು ಮಂಡಿ ಮೇಲೆ ಬನ್ನಿ. ಮಂಡಿಯಿಂದ ಅರ್ಧ ತೋಳಿನಷ್ಟು ಮತ್ತು ಒಂದು ಕೈ ದೂರದಲ್ಲಿ ನಿಮ್ಮ ಕೈಗಳನ್ನು ಇರಿಸಿ. ಬೆರಳುಗಳನ್ನು ನಿಮ್ಮ ಮಂಡಿ ಕಡೆ ಪಾಯಿಂಟ್ ಮಾಡಿ. ನಿಮಗೆ ಇದು ಕಷ್ಟ ಆದರೆ ಮುಂದೆನೇ ಪಾಯಿಂಟ್ ಮಾಡಿ. ಇನ್ಹೇಲ್ ಮಾಡ್ತಾ ಭುಜಗಳನ್ನು ಹಿಂದೆ ತಳ್ಳಿ, ಹೊಟ್ಟೆ ಕೆಳಗೆ, ಎದೆ ಮತ್ತು ನಿಮ್ಮ ಕುತ್ತಿಗೆಯನ್ನು ಮುಂದೆ ಮಾಡಿ. ಹಾಗೆ ಉಸಿರನ್ನು ಬಿಡ್ತಾ ಮೊದಲು ಹೊಟ್ಟೆನ ಒಳಗೆ, ಬೆನ್ನನ್ನು ರೌಂಡ್ ಮಾಡಿ. ಇನ್ಹೇಲ್ ಚೆಸ್ಟನ್ನು ಓಪನ್ ಮಾಡಿ. ಆತ್ರ ಬೇಡ, ನಿಧಾನವಾಗಿ ಮಾಡಿ. ಎಕ್ಸ್ಹೇಲ್ ಬೆನ್ನನ್ನು ರೌಂಡ್ ಮಾಡಿ. ಇನ್ಹೇಲ್ ಚೆಸ್ಟನ್ನು ಓಪನ್, ಉಸಿರಿನ ಜೊತೆ ಮೂವ್ ಮಾಡಿ. ಎಕ್ಸ್ಹೇಲ್ ಬೆನ್ನನ್ನು ರೌಂಡ್ ಮಾಡಿ. ಇನ್ಹೇಲ್ ಓಪನ್, ಭುಜಗಳು ಕಿವಿಯಿಂದ ದೂರ ಇರಲಿ. ಎಕ್ಸ್ಹೇಲ್ ರೌಂಡ್. ಇದನ್ನು ಮಾಡುವಾಗ ನಿಮ್ಮ ಮಂಡಿಗಳಿಗೆ ಜಾಸ್ತಿ ಒತ್ತಡ ಅನ್ನಿಸ್ತಾ ಇದ್ದರೆ ನೀವು ನಿಮ್ಮ ಮ್ಯಾಟ್ನ ಮಡಚಿ ಮಂಡಿ ಕೆಳಗೆ ಇಟ್ಕೊಳ್ಬೋದು, ಅಥವಾ ಮೆತ್ತಗೆ ಇರೋ ಟವಲ್ ಅಥವಾ ಸಣ್ಣ ಪಿಲ್ಲೋ ಸಹ ಇಟ್ಕೋಬಹುದು. ಆದರೆ ಮಂಡಿ ತುಂಬ ನೋವಾಗ್ತಾ ಇದೆ ಅಂದರೆ ಇದನ್ನು ಮಾಡಬೇಡಿ. ಎಲ್ಲ ಎಕ್ಸಸೈಸನ್ನು ನಾವು ಮಾಡಬೇಕಂತ ಇಲ್ಲ. ನಮ್ಮ ದೇಹಕ್ಕೆ ಯಾವ್ದು ಸೂಟ್ ಆಗುತ್ತೆ ಆ ಎಕ್ಸಸೈಸನ್ನು ನಾವು ಪ್ರತಿನಿತ್ಯ ರಿಪೀಟ್ ಮಾಡಿ ಸರಿಯಾಗಿ ಮಾಡಿದ್ರೆ ಅದು ನಮಗೆ ವರ್ಕ್ ಆಗುತ್ತೆ. ಈಗ ರಿಲ್ಯಾಕ್ಸ್ ಮಾಡೋಣ. ಮಂಡಿ ನೋವು, ಬೆನ್ನು ನೋವು, ಭುಜ ನೋವು, ಮೂಳೆ ಅಥವಾ ಜಾಯಿಂಟ್ಸ್ ಪೇನ್ ಆಗ್ತಾ ಇದೆ ಅಂದರೆ ಅದರ ಅರ್ಥ ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಈ ವ್ಯಾಯಾಮ ನಿಮ್ಮ ದೇಹಕ್ಕೆ ಈಗ ಸರಿ ಹೋಗ್ತಾ ಇಲ್ಲ. ಈಗ ಪ್ಲ್ಯಾಂಕ್ನಲ್ಲಿ ಆರಂಭಿಸಿ. ಕೈಗಳು ಬಲವಾಗಿ ಇರಲಿ, ಹೊಟ್ಟೆ ಸ್ವಲ್ಪ ಬಿಗಿ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ಕೈಗಳನ್ನು ಅಲ್ಲೇ ಇಟ್ಕೊಂಡು ಕಾಲುಗಳನ್ನು ನಿಧಾನವಾಗಿ ಮುಂದೆ ನಡೆಸಿ. ಸೊ ಮಂಡಿಗಳು ಹಿಪ್ ಕೆಳಗೆ ಬಂದಾಗ ನಿಲ್ಲಿ. ಮಂಡಿ ಮ್ಯಾಟಿಂದ ಸ್ವಲ್ಪ ಮೇಲಿರಲಿ. ಇನ್ಹೇಲ್ ಮತ್ತೆ ಹಿಂದೆ ನಡೆದು ಪ್ಲ್ಯಾಂಕ್ಗೆ ಹೋಗಿ. ಇದನ್ನು ರಿಪೀಟ್ ಮಾಡಿ.
ಎಕ್ಸ್ಹೇಲ್ ಮುಂದೆ, ಹಿಪ್ ಎತ್ತಬೇಡಿ, ಬೆನ್ನು ನೇರವಾಗಿರಲಿ. ಇನ್ಹೇಲ್ ಹಿಂದೆ ಪ್ಲ್ಯಾಂಕ್. ಎಕ್ಸ್ಹೇಲ್ ಮುಂದೆ, ಹೊಟ್ಟೆ ಸ್ವಲ್ಪ ಒಳಗೆ ಇಟ್ಕೊಳ್ಳಿ. ಇನ್ಹೇಲ್ ಪ್ಲ್ಯಾಂಕ್. ಎಕ್ಸ್ಹೇಲ್ ಮುಂದೆ, ಹೊಟ್ಟೆ ಮಸಲ್ಸಲ್ಲಿ ಉರಿ ಅಥವಾ ಬರ್ನ್ ಆಗ್ತಾ ಇದೆ ಅಂದರೆ ಸರಿಯಾಗಿ ಆಗ್ತಾ ಇದೆ. ಇನ್ಹೇಲ್ ಮತ್ತೆ ಹಿಂದೆ ನಡೆದು ಪ್ಲ್ಯಾಂಕ್ಗೆ ಹೋಗಿ. ಎಕ್ಸ್ಹೇಲ್ ಮುಂದೆ, ಹೊಟ್ಟೆ ಮತ್ತು ಕಾಲ್ಗಳ ಮಸಲಲ್ಲಿ ಉರಿ ಆಗ್ತಾ ಇದೆ ಅಂದರೆ ನೀವು ಇದನ್ನು ಸರಿಯಾಗಿ ಮಾಡ್ತಾ ಇದ್ದೀರಾ. ಇನ್ಹೇಲ್ ಪ್ಲ್ಯಾಂಕ್. ಹೀಗೆ ಕೆಲವು ಬಾರಿ ಉಸಿರಿನೊಂದಿಗೆ ಮಾಡಿ. ಇದು ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತೆ, ಕೋರ್ ಮತ್ತು ಭುಜಾನ ಬಲ ಮಾಡುತ್ತೆ, ಬೆನ್ನು ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಮಂಡಿ ಮೇಲೆ ಏನು ಒತ್ತಡ ಇಲ್ಲದೆ ನಿಮ್ಮ ಬಾಡಿ ತೂಕನ ಕಡಿಮೆ ಮಾಡಿ ಸ್ಟ್ರಾಂಗ್ ಮಾಡೋ ಒಳ್ಳೆ ಎಕ್ಸಸೈಸ್. ನಿಮ್ಮ ಕೈಗಳನ್ನು ಫ್ರೀಯಾಗಿ ಮೂವ್ ಮಾಡಿ. ಇದು ಟೆನ್ಷನ್ ರಿಲೀಸ್ ಮಾಡುತ್ತೆ. ನಿಮ್ಮ ಶೋಲ್ಡರ್ಸಿಂದ, ನಿಮ್ಮ ರಿಸ್ಟಿಂದ, ನಿಮ್ಮ ಅಪ್ಪರ್ ಬಾಡಿಯಿಂದ ಇದು ಟೆನ್ಷನ್ ರಿಲೀಸ್ ಮಾಡುತ್ತೆ. ಇದು ತುಂಬ ಮುಖ್ಯ ಎಕ್ಸಸೈಸ್ನ ಮಧ್ಯದಲ್ಲಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಎಕ್ಸಸೈಸ್ ಸರಿಯಾಗಿ ಮಾಡ್ಬೋದು. ಈಗ ನಿಮ್ಮ ಹೆಬ್ಬೆರಳನ್ನು ಒಳಗೆ ತಗೊಳ್ಳಿ, ಬೆರಳುಗಳನ್ನು ಮಡಚಿ. ಈಗ ನಿಮ್ಮ ರಿಸ್ಟನ್ನು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಮಾಡಿ. ಇದು ನಿಮ್ಮ ರಿಸ್ಟಿಂದ ಟೆನ್ಷನ್ನ ರಿಲೀಸ್ ಮಾಡುತ್ತೆ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಒಂದು ಕೈ ಮೇಲೆ ಇನ್ನೊಂದು ಕೈ ಇಟ್ಟು ತಲೆಯನ್ನು ಕೈಗಳ ಮೇಲೆ ಇಟ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಕೈ, ಮೊಣಕೈ ಮತ್ತು ಕಾಲುಗಳನ್ನು ಸ್ವಲ್ಪ ಮೇಲೆ ಎತ್ತಿ. ತಲೆ ಕೈಗೆ ಅಂಟಿಕೊಂಡಿರಲಿ. ಎಕ್ಸ್ಹೇಲ್ ರಿಲೀಸ್ ಮಾಡಿ. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ರಿಲೀಸ್. ನಿಮ್ಮ ಕಾಲು ಬೆರಳುಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಿ. ನಿಮ್ಮ ಮಂಡಿ ನಿಮ್ಮ ಮ್ಯಾಟಿಂದ ಸ್ವಲ್ಪ ಮೇಲೆ ಹೋಗುತ್ತೆ. ನಿಮ್ಮ ಹಿಪ್ಸ್ ಮತ್ತು ನಿಮ್ಮ ಕಾಲಿನ ಮಸಲ್ ಟೈಟ್ ಆಗಿ ಇರಬೇಕು. ಕಾಲನ್ನು ಬೆಂಡ್ ಮಾಡಬೇಡಿ, ಆ ಥರ ಬೇಡ. ನಿಧಾನವಾಗಿ ಇನ್ಹೇಲ್ ಮಾಡಿ, ಫುಲ್ ಎಕ್ಸ್ಹೇಲ್ ಮಾಡಿ. ಹಿಪ್ಸನ್ನು ನೆಲಕ್ಕೆ ಒತ್ತಿ. ಬೆನ್ನು, ಹಿಪ್, ಕಾಲುಗಳು ಬಲವಾಗುತ್ತೆ. ಕೆಳ ಹೊಟ್ಟೆ ಮತ್ತು ಸೈಡ್ ಕೊಬ್ಬನ್ನು ಕರಗಿಸ್ಲಿಕ್ಕೆ ಈ ಎಕ್ಸಸೈಸ್ ತುಂಬ ಒಳ್ಳೆಯದು. ರಿಲ್ಯಾಕ್ಸ್ ಮಾಡಿ. ಈಗ ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ. ನಿಮ್ಮ ಕಾಲು ಬೆರಳುಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಿ. ನಿಮ್ಮ ಮಂಡಿ ನಿಮ್ಮ ಮ್ಯಾಟಿಂದ ಸ್ವಲ್ಪ ಮೇಲೆ ಹೋಗುತ್ತೆ. ಹಿಪ್ಸನ್ನು ನೆಲಕ್ಕೆ ಒತ್ತಿ. ಇನ್ಹೇಲ್ ಮಾಡಿ, ಕಾಲು, ಎದೆ, ಕೈಗಳನ್ನು ಒಟ್ಟಿಗೆ ಎತ್ತಿ. ಕಾಲುಗಳು ಬಲವಾಗಿರಲಿ. ಇನ್ಹೇಲ್ ಮಾಡ್ತಾ ಮೇಲೆ ಎತ್ತಿ. ಎಕ್ಸ್ಹೇಲ್ ರಿಲೀಸ್ ಮಾಡಿ. ಮಂಡಿ ಬೆಂಡ್ ಮಾಡಬೇಡಿ. ಹಿಪ್ ಮಸಲ್ಸನ್ನು ಬಿಗಿ ಮಾಡಬೇಕು. ದೀರ್ಘವಾಗಿ ಉಸಿರಾಡಿ. ಇದು ಬೆನ್ನನ್ನು ಬಲ ಮಾಡುತ್ತೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಂತಹ ಚಲನೆಗಳು ನಮ್ಮ ಬೆನ್ನಿನ ಸುತ್ತಮುತ್ತ ಇರುವ ಕೊಬ್ಬನ್ನು ಕರಗಿಸುತ್ತೆ. ನಿಧಾನವಾಗಾದರೂ ಖಚಿತವಾಗಿ ಕರಗಿಸುತ್ತೆ. ನಿಧಾನವಾಗಿ ಮತ್ತು ನಿಯಂತ್ರಿತವಾಗಿ ಚಲನೆ ಮಾಡಿ, ಆಗ ಅದು ತುಂಬ ಪರಿಣಾಮಕಾರಿ. ಈಗ ರಿಲ್ಯಾಕ್ಸ್ ಮಾಡೋಣ. 2 ಕಾಲುಗಳನ್ನು ಮಡಚಿ, ಪಾದಗಳು ಮೇಲಿರಲಿ. ಈಗ ಕಾಲುಗಳನ್ನು ನಿಧಾನವಾಗಿ ಬಲಕ್ಕೆ ಎಡಕ್ಕೆ ಮೂವ್ ಮಾಡಿ, ತೂಗೋ ಥರ. ಹಿಪ್ಸ್ ಕೂಡ ಮೂವ್ ಆಗುತ್ತೆ. ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡಿ, ಹಸ್ತಗಳು ಕೆಳಗೆ ಫೇಸ್ ಆಗಿರಲಿ. ಇನ್ಹೇಲ್ ಮಾಡಿ, ಕೈ ಕಾಲು ಚೆಸ್ಟನ್ನು ಲಿಫ್ಟ್ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಮೊಣಕೈ ಹಿಂದೆ ಮಾಡಿ, ಹೊಟ್ಟೆ ಪಕ್ಕಕ್ಕೆ ತಗೊಳ್ಳಿ. ಮತ್ತೆ ಇನ್ಹೇಲ್ ಮಾಡ್ತಾ ಕೈಗಳನ್ನು ಮುಂದೆ ನೇರ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಮೊಣಕೈಯನ್ನು ಹಿಂದೆ ತಗೊಳ್ಳಿ. ಇದೇ ಥರ ರಿಪೀಟ್ ಮಾಡಿ. ಹೊಟ್ಟೆಯ ಕೆಳಭಾಗವನ್ನು ನೆಲಕ್ಕೆ ಪ್ರೆಸ್ ಮಾಡಿಟ್ಕೊಳ್ಳಿ. ಮೊಣಕೈ ದೇಹದ ಹತ್ತಿರ ಚಲಿಸಲಿ. ಭುಜಗಳು ಸಡಿಲವಾಗಿರಲಿ. ಉಸಿರಿನೊಂದಿಗೆ ಇನ್ನು ಕೆಲವು ಬಾರಿ ಇದನ್ನು ರಿಪೀಟ್ ಮಾಡಿ. ಇದರಿಂದ ಬ್ರಾ ಲೈನ್ ಹತ್ತಿರದ ಕೊಬ್ಬು, ಬೆನ್ನಿನ ಫೋಲ್ಡ್ಗಳು ಕರಗುತ್ತೆ. ಈ ಸರಳ ಚಲನೆ ತಲುಪುವುದಕ್ಕೆ ಕಷ್ಟವಾದ ಜಾಗದ ಕೊಬ್ಬನ್ನು ಕರಗಿಸುತ್ತೆ. ಈಗ ಈ ಪೋಸನ್ನು ಹೋಲ್ಡ್ ಮಾಡಿ. ಆದರೆ ನಿಮ್ಮ ಉಸಿರನ್ನು ಹೋಲ್ಡ್ ಮಾಡಬೇಡಿ, ನೀವು ದೀರ್ಘವಾಗಿ ಉಸಿರಾಡಬೇಕು. ಈ ಪೋಸನ್ನು ನೀವು ಎಷ್ಟೊತ್ತು ಹೋಲ್ಡ್ ಮಾಡ್ತೀರಾ ಅಷ್ಟು ನಿಮ್ಮ ಕೋರ್ ಮತ್ತು ಬ್ಯಾಕ್ ಸ್ಟ್ರಾಂಗ್ ಇದೆ ಅಂತ. ಸೊ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಹೋಲ್ಡನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ನಿಮ್ಮ ಬ್ಯಾಕನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಲಿಮಿಟೇಷನ್ಸನ್ನು ಅರ್ಥಕೊಂಡು ನೀವು ಯಾವುದೇ ಒಂದು ಪೋಸನ್ನು ಮಾಡಬೇಕು. ಹೊಟ್ಟೆ ಮೇಲೆ ಮಲಗಿ, ಮೊಣಕೈ ಮ್ಯಾಟ್ ಮೇಲೆ ಇಟ್ಕೊಳ್ಳಿ. ಗದ್ದಾನ ಕೈಗಳ ಮಧ್ಯ ಇಟ್ಕೊಳ್ಳಿ. ಭುಜಗಳನ್ನು ಸಡಿಲ ಮಾಡಿ. ಕಾಲುಗಳನ್ನು ನಿಧಾನವಾಗಿ ಹಿಪ್ ಕಡೆ ಮೂವ್ ಮಾಡಿ. ಇದು ಬೆನ್ನಲ್ಲಿ ಇರುವ ಟೆನ್ಷನನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಮುಂದಿನ ಎಕ್ಸಸೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಕೈ ಮೇಲೆ ಇನ್ನೊಂದು ಕೈ ಇಟ್ಕೊಳ್ಳಿ. ತಲೆಯನ್ನು ಕೈಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹಿಪ್ಸನ್ನು ನೆಲಕ್ಕೆ ಪ್ರೆಸ್ ಮಾಡಿ. ನಿಮ್ಮ ಪಾದದ ಬೆರಳುಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಿ. ನಿಮ್ಮ ಮಂಡಿ ನೆಲದಿಂದ ಸ್ವಲ್ಪ ಮೇಲೆ ಹೋಗುತ್ತೆ. ನಿಮ್ಮ ಕಾಲುಗಳು ಟೈಟ್ ಆಗುತ್ತೆ. ಇನ್ಹೇಲ್ ಮಾಡ್ತಾ 2 ಕಾಲುಗಳನ್ನು ದೂರ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ಹತ್ತಿರ ತನ್ನಿ. ಇದನ್ನೇ ರಿಪೀಟ್ ಮಾಡಿ. ನಿಮ್ಮ ಹಿಪ್ಸ್, ಕಾಲು ಟೈಟ್ ಇರಬೇಕು. ಉಸಿರಾಡೋದನ್ನ ಮರಿಬೇಡಿ, ಅದು ತುಂಬ ಮುಖ್ಯ. ಈ ವ್ಯಾಯಾಮ ಬೆನ್ನು ನೋವಿಗೆ, ಸಯಾಟಿಕಾ, ಹಿಪ್ಸ್ ಪೇನ್ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಇನ್ಹೇಲ್ ಮಾಡ್ತಾ ಕಾಲನ್ನು ಸ್ಪ್ರೆಡ್ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ಮಧ್ಯ ತನ್ನಿ. ನಿಧಾನವಾಗಿ, ನಿಯಂತ್ರಿತವಾಗಿ ಮಾಡಿ, ಫಾಸ್ಟಾಗಿ ಮಾಡಬೇಡಿ. ನಿಮಗೆ ಕಾಲುಗಳಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹಿಪ್ಸ್ ರೀಜನ್ನಲ್ಲಿ, ನಿಮ್ಮ ತೊಡೆಗಳಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಅದರರ್ಥ ಅದು ಕೆಲಸ ಮಾಡ್ತಾ ಇದೆ ಅಂತ. ಎಷ್ಟಾಗುತ್ತೆ ಅಷ್ಟು ಕಷ್ಟ ಆಗಬೇಕು ನಿಮಗೆ ಮಾಡಬೇಕಾದ್ರೆ. ಈಸಿಯಾಗಿ ಆಗ್ತಾ ಇದೆ ಅಂದರೆ ನೀವು ಸರಿ ಮಾಡ್ತಾ ಇಲ್ಲ ಅಂತ ಅರ್ಥ.
ಒಂದೇ ಸಲ ಏನನ್ನು ಜಾಸ್ತಿ ಮಾಡಬೇಡಿ. ನಿಮ್ಮ ಬಾಡಿಯ ಲಿಮಿಟೇಷನ್ಸ್ನ ಅರ್ಥ ಮಾಡಿಕೊಂಡು ನೀವು ಮಾಡಬೇಕು. ಇದನ್ನೇ ದಿನನಿತ್ಯ ಮಾಡಿದಾಗ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಇದನ್ನೇ ನೀವು ಸುಲಭವಾಗಿ ಮಾಡ್ಬೋದು. ಈಗ ರಿಲ್ಯಾಕ್ಸ್ ಮಾಡೋಣ. 2 ಕಾಲುಗಳನ್ನು ಮಡಚಿ ಪಾದಗಳು ಮೇಲಿರಲಿ. ಈಗ ಕಾಲುಗಳನ್ನು ನಿಧಾನವಾಗಿ ಬಲಕ್ಕೆ ಎಡಕ್ಕೆ ಮೂವ್ ಮಾಡಿ. ಇದರಿಂದ ಬೆನ್ನು ಸಡಿಲವಾಗುತ್ತೆ. ಕಾಲುಗಳು ಹಿಪ್ಪಿನಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಕೊನೆಯದಾಗಿ ಮಕರಾಸನ. 1 ಕಾಲು ಮಡಚಿ ಇನ್ನೊಂದು ನೇರವಾಗಿರಲಿ. ಹಣೆ ಕೈ ಮೇಲೆ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ದೇಹವನ್ನು ಗಮನಿಸಿ. ನಿಮ್ಮ ದೇಹ ವಿಶ್ರಾಂತಿ ಪಡೆಯಲಿ. ನೀವು ಮಾಡಿದ ಅಭ್ಯಾಸದ ಲಾಭವನ್ನು ಗ್ರಹಿಸಲಿ. ಇದನ್ನು ನಿತ್ಯವೂ 1 ವಾರ ಮಾಡಿದರೆ ದೇಹ ಬಲಶಾಲಿಯಾಗುತ್ತೆ, ಕೊಬ್ಬು ಕರಗುತ್ತೆ, ನಿಜವಾದ ಬದಲಾವಣೆ ಗೊತ್ತಾಗುತ್ತೆ.